ಐಟಿ ಸಿಟಿ ಬೆಂಗಳೂರಿನಲ್ಲಿ ಮತದಾನಕ್ಕೆ ಭರ್ಜರಿ ತಯಾರಿಗಳು ನಡೀತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪಿಂಕ್ ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಪಿಂಕ್ ಬೂತ್ಗಳು ಗಮನ ಸೆಳೀತವೆ. ಪ್ರತಿ ಚುನಾವಣೆಯಲ್ಲೂ ಕೂಡ, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮಾಡಲಾಗಿತ್ತು. ಈಗ ಲೋಕಸಭೆ ಚುನಾವಣೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಪಿಂಕ್ ಬೂತ್ಗಳು. ಗುಲಾಬಿ ಬಣ್ಣದ ಪರದೆಗಳಿಂದ ಮತಗಟ್ಟೆಗಳಿಗೆ ಸಿಂಗಾರವನ್ನು ಮಾಡಿದ್ದಾರೆ. ಮಹಿಳಾ ಮತದಾರರನ್ನು ಪ್ರೋತ್ಸಾಹಿಸಲು ಈ ಪಿಂಕ್ ಬೂತ್ಗಳನ್ನು ಓಪನ್ ಮಾಡಿದ್ದಾರೆ. ರಾಜಾಜಿನಗರದ ಶಾಲೆಯಲ್ಲಿ ಸಜ್ಜುಗೊಂಡಿದೆ ಪಿಂಕ್ ಬೂತ್. ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಕಂಗೊಳಿಸ್ತಾ ಇದೆ ಈ ಮತಕೇಂದ್ರ. ಭರ್ಜರಿಯಾದಂಥ ತಯಾರಿಗಳು ನಡೀತಾ ಇದೆ. ನೋಡಿ, ಇದು ಪಿಂಕ್ ಬೂತ್ ಅಂತ ಕರೀತಾರೆ. ಎಲ್ಲ ಗುಲಾಬಿ ಬಣ್ಣದ್ದು. ಓನ್ಲಿ ಲೇಡೀಸ್ ಅಷ್ಟೇ ಇಲ್ಲಿ ಹೋಗೋದು, ಪುರುಷರಿಗೆ ಅವಕಾಶ ಇಲ್ಲ. ಮಹಿಳಾ ಮತದಾರರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಈ ರೀತಿ ಕಳೆದ ಹಲವು ಚುನಾವಣೆಗಳಲ್ಲಿ ಇದನ್ನು ಪ್ರಯೋಗ ಮಾಡ್ತಾ ಬರ್ತಾ ಇದ್ದಾರೆ. ಕಂಪ್ಲೀಟಾಗಿ ಗುಲಾಬಿ ಬಣ್ಣದ ಪರದೆಗಳು, ಬಲೂನ್ಗಳು ಎಲ್ಲವೂ ಕಂಗೊಳಿಸ್ತಾ ಇರುತ್ತೆ ಗುಲಾಬಿ ಬಣ್ಣದಿಂದ. ಅಂದರೆ ಆಕರ್ಷಣೆ ಮಾಡೋದು ಒಂದು ಸಂದೇಶ. ಇದು ವಿಶೇಷವಾಗಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮಹಿಳಾ ಮತದಾರರನ್ನು ಸೆಳೆಯುವಂತಹ, ಅಂದರೆ ಆಕರ್ಷಣೆ, ಮತದಾನವನ್ನು ಪ್ರತಿಯೊಬ್ಬರು ಬಂದು ಮಾಡಬೇಕು, ಮಹಿಳೆಯರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಕಡ್ಡಾಯವಾಗಿ ವೋಟ್ ಮಾಡಲೇಬೇಕು ಅನ್ನುವಂಥ ಒಂದು ಸಂದೇಶ. ಅದಾದಮೇಲೆ ಒಂದು ರೀತಿ ಮತವನ್ನು ಹಾಕಿದೆ ಸಂದೇಶ, ತಮ್ಮವ್ರಿಗೂ ಹೋಗಿ ಒಂದು ಸಂದೇಶವನ್ನು ಕೊಡೋದು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಅಂತ. ಹಾಗಾಗಿ ಈ ಪಿಂಕ್ ಬೂತ್ಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಿಟ್ಟಿರುವಂತಹ ಬೂತ್ಗಳಾಗಿದ್ದಾವೆ.